51 ಅದು. May 1951. 1951. Yes, ma'am. Okay, ma'am. Thank you. ಲೆಟರ್ ಇರ್ಬೇಕಲ್ಲ, ಲೆಟರ್ ಕಾಪಿ ಇದೆಯಾ? ಇಲ್ಲ, ಅದರೊಳಗಡೆ ಆಸ್ತಿ ಪಟ್ಟಿ. ಅದಕ್ಕೆ ಚೀಫ್ ಸೆಕ್ರೆಟರಿನೇ ಅವತ್ತಿನ ದಿನ ಯಾರು ಚೀಫ್ ಸೆಕ್ರೆಟರಿ ಆಗಿದ್ರು ಅವ್ರದ್ದು ಸಹಿ ಕೂಡ ಇದೆ. ಅಂದ್ರೆ ಸರ್ಕಾರದಲ್ಲಿ ಎಲ್ಲಾ ಮಾಹಿತಿನೂ ಇದೆ. ಅದನ್ನೇ ನಾನು ನಿಮ್ಗೆ ತೋರಿಸಿದ್ದೆ. ಈ 4,500 ಮಾಹಿತಿನೂ ಅದರೊಳಗಡೆ ಇದೆ. ಆ ಪೇಜ್ಗೆ ಆ ಪೇಜ್ ಮಾತ್ರ ತೋರಿಸ್ಬಿಟ್ರೆ ಆಯ್ತು. ನೀವು ಇದ್ರೊಳಗಡೆ ಅವ್ರದ್ದು ಸಿಗ್ನೇಚರ್ ಇರೋ ಪೇಜ್ ತೆಗೆದುಕೊಟ್ಟಿದ್ದೀನಿ, ರಿಲಯನ್ಸ್ ಪೇಜ್, ನೀವು ನೋಡ್ಬೋದು. ತೋರಿಸ್ ಕನ್ಫ್ಯೂಷನ್ ನೀವು ಮಾಡ್ಕೋಬೇಡಿ. ಇರಬಹುದು, ನಮ್ಗೆ ಅದು ಎಲ್ಲಿದೆ ಏನು ಅದು ಜಾಗ ಅಲ್ಲ, ಯಾರು ಮಡ್ಸ್ಕೊಂಡು ಜೋಗ ಹಾಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ನಾವು ಅದೇನು ಆ ಥರ ಬಿದ್ದು ಅದಕ್ಕೇನು ಇದು ಮಾಡಕ್ಕೆ ಹೋಗಿಲ್ಲ ಅಷ್ಟೆ. ಇಲ್ಲ, ಆ ನಿಷೇಧ ಜಾರಿಲಿ ಇರಬೇಕು. ಅದು ಅಲ್ಲೂ ಕೂಡ ಕನ್ಫರ್ಮ್ ಮಾಡಿದ್ದೀನಿ ನಾನು. ನಮ್ಮ ಉದ್ದೇಶ ಇಲ್ಲ ಅದು ಅಲ್ಲಿ ತೊಂದರೆ ಆಗುತ್ತೆ. ರಾತ್ರಿ 9 ಗಂಟೆ ತನಕ ತೆಗೆದಿರ್ತಾರಲ್ಲ, 9 ಗಂಟೆಯಿಂದ 6 ಗಂಟೆ ತನಕ, 6 ಗಂಟೆಯಿಂದ 9 ಗಂಟೆ ತನಕ ಇದು ಆ ಬ್ಯಾನ್ ತೆಗೆದ್ರೆ ಎಲ್ಲ ಥರ ತೊಂದರೆ ಆಗುತ್ತೆ. ಪರಿಸರಕ್ಕೆ ಹಾನಿ ಆಗುತ್ತೆ, ವೈಲ್ಡ್ ಲೈಫ್ಗೆ ತೊಂದರೆ ಆಗುತ್ತೆ. ಅದೆಲ್ಲ ಬೇರೆ ಥರ ಆಗೋದನ್ನು ಈಗಲೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿದೆ. ಹಿಂದೆ ಅದು ನಿಷೇಧ ಜಾರಿ ಮಾಡೋಕ್ಕೆ ಮುಂಚೆ ಅಲ್ಲಿ ಆಕ್ಸಿಡೆಂಟ್ಗಳು ಎಷ್ಟಾಗ್ತಿತ್ತು ಅಂತ, ಈಗ ಅದು ಮಾಡಿದ್ಮೇಲೆ ಎಲ್ಲೋ ನೋಡಿದೆ, ಅದು ಎಷ್ಟೋ ಸಿಂಗಲ್ ಡಿಜಿಟ್ ನಂಬರಲ್ಲಿದೆ ಇಷ್ಟೇ ಆಗಿರೋದಲ್ಲಿ ಅಂತ. ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೇ ಎಲ್ರಿಗೂ ಗೊತ್ತಾಗತ್ತೆ ಅದು ನಿಷೇಧ ಜಾರಿ ಕಂಟಿನ್ಯೂ ಮಾಡಬೇಕು. ಅದು ಪರಿಸರ ದೃಷ್ಟಿಯಿಂದ, ವೈಲ್ಡ್ ಲೈಫ್ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ನಿಷೇಧ ಜಾರಿ ಮುಂದುವರಿಬೇಕು. ಅದು ಅದಕ್ಕೆ ನೀವು ಹೇಳಬೇಕು. ನಾವು ಅಲ್ಲಿ ಅದು ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ವರ್ಷ ಬೇಕು, ಒಡೆದು ಹಾಕೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೀವು ಅಂದಾಜು ಹಾಕೊಳ್ಳಿ. ಅದು ಒಡೆಯೋ ಅವಶ್ಯಕತೆ ಇತ್ತಾ ಇಲ್ವಾ ಅದನ್ನು ಅವ್ರು ಯೋಚನೆ ಮಾಡಿ ಅವ್ರು ಜಸ್ಟಿಫೈ ಮಾಡಿಕೊಂಡ್ರೆ ಸರಿ. ಅದನ್ನು ಅವಾಯ್ಡ್ ಮಾಡ್ಬೋದು. ಎಲ್ಲದಕ್ಕೂ ಎಲ್ಲ ಸಂದರ್ಭದಲ್ಲೂ ಒಂದು ಆಲ್ಟರ್ನೇಟ್ ಇದ್ದೇ ಇರುತ್ತೆ. ಅದನ್ನು ಮರ ಉಳಿಸ್ಕೊಂಡು ಆಲ್ಟರ್ನೇಟ್ ಮಾಡೋ ಆ ಥರ ಇದ್ದರೆ, ಅನಿವಾರ್ಯ ಇದ್ದರೆ ತೆಗಿಬೇಕಷ್ಟೆ. ಇಲ್ಲ ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಮರನೂ ಉಳಿಸ್ಕೊಂಡು ಅವ್ರಿಗೆ ಅನುಕೂಲನೂ ಮಾಡಿಕೊಡೋ ಥರ ನಮ್ಮಲ್ಲಿ ಏನು ಬ್ರೈನ್ಸ್ಗೇನು ಕಮ್ಮಿ ಇಲ್ಲ. ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಂದು ರಸ್ತೆ ತಾನೇ ಬೇಕಾಗಿತ್ತು, ಅದನ್ನು ಆಲ್ಟರ್ನೇಟ್ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ನನಗೆ. ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಆಲ್ಟರ್ನೇಟ್ ಪ್ಲ್ಯಾನ್ನು ಹಾಗೇ ಆಗತ್ತೆ. ಅದು ಅವರು ಹೇಗೆ ಜಸ್ಟಿಫೈ ಮಾಡ್ಕೊತಾರೆ ಗೊತ್ತಿಲ್ಲ. ಒಂದು ಮರ ಬೆಳೆಸ್ಬೇಕಾದ್ರೆ 40-50 ವರ್ಷ ಆಗುತ್ತೆ. ಅದು 50 ವರ್ಷದ ಮರ ಅಂತ ಇವತ್ತು ನೋಡಿದೆ ನಾನು. ನೀವು ಅದು ಒಂದು ಆಶ್ವಾಸನೆ ಮಾತ್ರ ಖಂಡಿತ ಕೊಡಿ, ಅವರ ಆತಂಕ ಬೇಕಿಲ್ಲ. ಅದು ಮೊದಲಾಗ ಆತಂಕ ಸೃಷ್ಟಿ ಮಾಡುವಂಥ ಸಂದರ್ಭನೇ ಅವಶ್ಯಕತೆ ಇರಲಿಲ್ಲ. ನೀವು ಮುಂದಕ್ಕೂ ಏನಾರು ಇದ್ರೆ ಡೈರೆಕ್ಟಾಗಿ ನೀವು ನಮ್ಮನ್ನೇ ಕೇಳ್ಬೋದು. ಅವ್ರು ಬರಲಿ, ಆಮೇಲೆ ನೋಡೋಣ. ನಾವು ಯಾತಕ್ಕೆ ಮೊದಲನೇದಾಗಿ ಯಾವ್ಯಾವ್ದು ಸೇರಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಲಿಸ್ಟ್ ಕಳಿಸಿದಾಗ ಅವ್ರು ನಮ್ಗೆ ಏನಾದ್ರು ಹೇಳಿದರೆ ಇಂಥ ಸೇರಿದೆ, ಈ ಥರ ಸೇರಿದೆ ಅಂತ ಹೇಳಿದಿದ್ರೆ ಏನೋ ಇದಾಗ್ತಿತ್ತು. ನಮಗೇನು ಗೊತ್ತಿಲ್ಲದೆ 4 ಕಾಗದ ಕಳಿಸಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದು ಆ ಕಡೆಯಿಂದ ಬರಬೇಕು. ಅದು ಬಂದಮೇಲೆ ನಾನು ಏನಾದ್ರು ಮಾತಾಡ್ಬೋದು. ನನಗೇನು ಗೊತ್ತಿಲ್ಲದೆ ನಿಮ್ಗೆ ಜವಾಬು ಹೇಳೋಕ್ಕೆ ಇಷ್ಟೇ ನಾನು ಹೇಳ್ಬೋದು. ಆತಂಕ ಇಲ್ಲ ಅಷ್ಟೆ. ಅದು ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ನಮ್ಮ ಇದರೊಳಗಡೆ ಏನಿದೆ, ನಮ್ಮ ಮೈಂಡಲ್ಲಿ ಏನು ಕ್ಲಾರಿಟಿ ಇದೆ ನಾನು ಕೊಡ್ಬೋದು.
ಜಿಲ್ಲಾಡಳಿತದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಕೊಡೋಕ್ಕಾಗಲ್ಲ. ನಮ್ಗೆ ಈಗ 20ನೇ ಇಸ್ವಿ ಕೂಡ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ಅದು ನಮ್ಮ ಪರವಾಗಿ ಆಗಿದೆ. ಅದಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ EDC ಆದೇಶನೂ ಇದೆ ನಮ್ಮ ಹತ್ರ. ಅದಿಲ್ಲಿ ಇಲ್ಲ ಅಲ್ಲ, ಆದೇಶನೂ ಇದೆ 20ನೇ ಇಸ್ವಿದು. ಸೊ ಯಾವ್ದು ಸೇರಿದೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಇದು ಒರಿಜಿನಲ್ ಆದೇಶನೇ. 20ನೇ ಇಸ್ವಿನಲ್ಲಿ ಯಾವುದೋ ಒಂದು ಕೇಸ್ ಆಗಿ ಆ ಕೇಸ್ ಡಿಸಿಷನ್ ಕೂಡ ನಮ್ಮ ಪರವಾಗೇ ಬಂದಿದೆ. ಅದು ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದೆ, ಯಾವುದೋ ಸಾಗುವಳಿ ಸಂಬಂಧಪಟ್ಟದ್ದೇ. ಅವ್ರಿಗೇನು ಆಧಾರ ಇಲ್ಲದೆ ಕ್ಲೇಮ್ ಮಾಡಿದ್ದಾರೆ ಅಂತ ಅದನ್ನು ವಜಾ ಮಾಡಿ ನಮ್ಮ ಖಾತಾ ಮಾಡಬೇಕು ಅಂತ ಕೂಡ ಆದೇಶ ಇದೆ. ಆ ಆದೇಶ ಇದ್ದರೂ ನಾನು ಇನ್ನೂ ಖಾತಾ ಮಾಡಿಕೊಡಿ ಅಂತ ಕೇಳಿಲ್ಲ. ಅಂದರೆ ನನಗೆ ಗೊತ್ತು ಆ ಜಾಗ ಎಲ್ಲ ಮಾಡಿಸ್ಕೊಂಡು ಓಡೋಗಲ್ಲ ಜಾಗ ಅಂತ. ಅಷ್ಟು ಎದ್ದಿದ್ದಾಗ ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋ ಇದಿಲ್ಲ. ಇನ್ನೇನಾದ್ರು ಇದೆಯಾ? Thank you, madam. ಬಿಡ್ತೀರಿ ಇನ್ನು?